ಮುಂಗಾರು ಕಡುಕೋಪಕ್ಕೆ ದಕ್ಷಿಣ ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ನಿರಂತರ ಮಳೆಯಿಂದಾಗಿ ಜಲಾಶಯಗಳು ಉಕ್ಕಿ ಹರಿದಿದ್ರೆ ಮಳೆರಾಯ ಸೂರುಗಳನ್ನೇ ನುಂಗಿ ಹಾಕಿದ್ದಾನೆ. ಗುಡ್ಡಗಳು ನಡುಗಿ ಹೋಗಿದ್ದು ಭೂಕುಸಿತ ಜನರ ನಿದ್ದೆಗೆಡಿಸಿದೆ. ತುಂಗಾ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿದೆ. ರುದ್ರ ರಮಣೀಯ ದೃಶ್ಯ ನೋಡಬಹುದು. ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಹಾಗೂ ಬೆಳಗಾವಿ ಭಾಗದಲ್ಲಿ ಸುರಿಯುತ್ತಿರುವ ಮಳೆ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ಜೀವ ಕಳೆಯ ಬಂದಿದೆ ಅಂತಾನೆ ಹೇಳ್ಬೋದು. ಹಾಸನ ಜಿಲ್ಲೆಯ ಸಕಲೇಶ್ವರ ಭಾಗದಲ್ಲಿ ಸಾಕಷ್ಟು ಕಡೆ ವಿದ್ಯುತ್ ಕಂಬಗಳು ಧರೆಗುರುಳಿದವೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಆರಂಭವಾಗಿರುವಂಥದ್ದು. ಮಳೆ ನೀರಿಲ್ಲ, ಮಳೆನೂ ಕಡಿಮೆ ಇತ್ತು, ಅದರಿಂದ ಬೆಳೆನೂ ಹೋಗಿದ್ದು. ಈಗ ಹೊಳಿ ಬಂದು ಮತ್ತೆಲ್ಲ ಬೆಳೆ ಹೊಂಟಿದ್ರು. ನಾವು ಕೃಷ್ಣಾ ನದಿ ಎಲ್ಲಿ ಕನ್ನ ಹಾಯಿಸಿದ್ರು ಕೂಡ ನೀರೇ ಕಾಣಿಸ್ತಾ ಇರುವಂತದ್ದು. ಗುಡ್ಡಗಳು ನಡುಗುತ್ತಿವೆ, ಸೂರುಗಳು ನೆಲಕಚ್ಚಿವೆ. ಖಾಲಿಯಾಗಿದ್ದ ಜಲಾಶಯಗಳಲ್ಲಿ ಪ್ರವಾಹಾಸುರ ರೌದ್ರ ನರ್ತನ ತೋರ್ತಿದ್ದಾನೆ. ಮರೆಯಾಗಿದ್ದ ಮುಂಗಾರು ಸದ್ದಿಲ್ಲದೆ ಎಂಟ್ರಿ ಕೊಟ್ಟಿದ್ದು ದಕ್ಷಿಣ ಭಾಗ ತರಗುಟ್ಟುತ್ತಿದೆ. ಉಕ್ಕಿದ ತುಂಗ, 22 ಗೇಟ್ಗಳು ಓಪನ್. ಶಿವಮೊಗ್ಗದಲ್ಲಿ ಮಳೆ ಅಬ್ಬರಿಸುತ್ತಿದೆ. ನಿರಂತರ ಮಳೆಗೆ ತುಂಗಾ ಜಲಾಶಯ ಭರ್ತಿಯಾಗಿದೆ. ಡ್ಯಾಂನ 22 ಗೇಟ್ಗಳನ್ನು ಓಪನ್ ಮಾಡಲಾಗಿದ್ದು ನದಿಗೆ 24,000 ಕ್ಯೂಸೆಕ್ ನೀರು ಬಿಡಲಾಗಿದೆ. ಕುಸಿದ ಗೋಡೆ, ಓಡಿ ಹೋಗಿ ಜೀವ ಉಳಿಸಿಕೊಂಡ ಕುಟುಂಬ. ಶಿವಮೊಗ್ಗದ ನ್ಯೂಮಂಡ್ಲಿಯಲ್ಲಿ ಮಳೆಗೆ ನಿನ್ನೆ ರಾತ್ರಿ ತಂಗವೇಲು ಅನ್ನೋರ ಮನೆ ಕುಸಿದು ಬಿದ್ದಿದೆ. ಗೋಡೆ ಬೀಳುವ ಶಬ್ದ ಕೇಳ್ತಿದ್ದಂತೆ ಇಡೀ ಕುಟುಂಬ ಮನೆಯಿಂದ ಹೊರಗೆ ಓಡಿ ಹೋಗಿ ಜೀವ ಉಳಿಸಿಕೊಂಡಿದೆ. ಕುಸಿದ ಗುಡ್ಡ, ಬಿದ್ದ ಮರ, ಸವಾರರಿಗೆ ಸಂಕಷ್ಟ. ಚಿಕ್ಕಮಗಳೂರಿನಲ್ಲಿ ಮಳೆ ಸಂಕಷ್ಟ ಅಷ್ಟಿಷ್ಟಲ್ಲ. ಚಾರ್ಮಾಡಿ ಘಾಟ್ನಲ್ಲಿ ಭೂಕುಸಿತವಾಗಿದ್ದು ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ. ಸ್ಥಳೀಯರು ಮರ ತೆರವು ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಟ್ರು. ಬಿರುಗಾಳಿಗೆ ಧರೆಗುರುಳಿದ ವಿದ್ಯುತ್ ಕಂಬಗಳು. ಹಾಸನದಲ್ಲೂ ವರುಣಾರ್ಭಟ ಜೋರಾಗಿದೆ. ಸಕಲೇಶ್ಪುರ ತಾಲೂಕಿನಲ್ಲಿ ಬಿರುಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಮಾರನಹಳ್ಳಿ, ಹೆಗ್ಗದ್ದೆ, ಬಾಸರವಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ಕಳೆದ 4 ದಿನಗಳಿಂದ ಜನರು ಕತ್ತಲಲ್ಲೇ ಕಾಲ ಕಳೆಯುತ್ತಿದ್ದಾರೆ. ಶಿರಾಡಿ ಘಾಟ್ ವ್ಯಾಪ್ತಿಯಲ್ಲಿ ಮಳೆ ಎಡಬಿಡದೆ ಸುರಿಯುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ 45ರಲ್ಲಿ ಡಾಂಬರ್ ಲಾರಿಯೊಂದು ಪಲ್ಟಿಯಾಗಿತ್ತು. ಹಲವು ಕಡೆ ಮಣ್ಣು ಕುಸಿದಿದ್ದು ಸಿಬ್ಬಂದಿ ತುರ್ತು ಕ್ರಮ ಕೈಗೊಂಡಿದ್ದಾರೆ. ಮಡಿಕೇರಿಯಲ್ಲೂ ಮಳೆಗೆ ಕೆಎಸ್ಆರ್ಟಿಸಿ ನಿಲ್ದಾಣದ ತಡೆಗೋಡೆ ಕುಸಿದು ಬಿದ್ದಿದೆ. ಯಾವುದೇ ಕ್ಷಣದಲ್ಲೂ ರಸ್ತೆ ಕಂಪ್ಲೀಟ್ ಕುಸಿಯುವ ಆತಂಕ ಎದುರಾಗಿದೆ. ಬಿಟ್ಟು ಬಿಟ್ಟು ಬರ್ತಿರುವ ಮಳೆಯಿಂದ ರಾಜ್ಯದ ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಜನರು ಕಟ್ಟೆಚ್ಚರವಾಗಿರುವಂತೆ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.